ಹಲೋ, ಹಾಂ ಹೌದು ನಾನೇ. ಇಲ್ಲ ಸರ್, ಅವ್ರು ಸಿಕ್ಕಿದ್ರು. ಥ್ಯಾಂಕ್ ಯು. ಇಲ್ಲ ಅದೇ ಹೇಳಿದ್ನಲ್ಲ, ಅವ್ರು ಸಿಕ್ಕಾಯಿತು. ಓಕೆ, ಥ್ಯಾಂಕ್ ಯು. ಸುಶಿ, ಆಗಿಂದ 6-7 ಸಲ ಫೋನ್ ಮಾಡಿದ್ರು ಕಣೆ. ನಾವು ಪೇಪರಲ್ಲಿ ಕೊಟ್ಟಿದ್ವಲ್ಲ, ಅದಕ್ಕೆ ಕುಸ್ತಿ ಪಂದ್ಯದಲ್ಲಿ ಅಳಿಯಂದ್ರನ್ನ ನೋಡಿದ್ವಿ ಅಂತ. ಇನ್ನೊಂದು ವಿಷಯ ಗೊತ್ತಾ, ಆ ಕುಸ್ತಿ ಪಂದ್ಯಕ್ಕೆ ಸಾಹೇಬ್ರೆ ಚೀಫ್ ಗೆಸ್ಟು, ಆದರೆ ಅಳಿಯಂದ್ರು ಅವ್ರ ಕೈಗೂ ಸಿಕ್ಕಿಲ್ಲ. ನಾನು ನೋಡ್ತೀನಿ ಅವರಿಬ್ಬರು ಇನ್ನೂ ಎಷ್ಟು ದಿನ ಹೀಗೆ ಅಜ್ಞಾತವಾಸದಲ್ಲಿ ಇರ್ತಾರೆ ಅಂತ. ಅದೇ ಸಾಹೇಬ್ರಿಗೇನಾದರೂ ಕಾಣಿಸಿದ್ರೆ ದೊಡ್ಡ ಮನೆ ಕರ್ಕೊಂಡೋಗ್ಬಿಟ್ರು ಅವರು. ಅದಕ್ಕೆ ಸಾಹೇಬ್ರು ಮುದ್ದಿನ ಸೊಸೆ ನಂದಿತಾ ಬಿಡಬೇಕಲ್ಲ. ಅವಳ ಪರ ವಹಿಸ್ಕೊಂಡು ಮಾತಾಡಿತಾನೆ ನಮ್ಮಿಬ್ರನ್ನ ಮನೆಯಿಂದ ಆಚೆ ಹೋಗಿ ಅಂತ ಹೇಳಿದ್ದವರು. ರಾಕ್ಷಸಿ ಚೆನ್ನಾಗಿದ್ದ ಕುಟುಂಬನ ಹಾಳು ಮಾಡಿಬಿಟ್ಲು. ಯಾರೇ ಕಾಲ್ ಮಾಡಿದ್ದು? ಅನ್ನೋನ್ ನಂಬರಾ? ನಮ್ಮಪ್ಪ ಕಾಲ್ ಮಾಡ್ತಿದ್ದಾರೆ. ಏ, ನಿಮ್ಮ ಅಪ್ಪನ ಇಷ್ಟೊತ್ತು ಕಾಲ್ ಮಾಡಿದ್ದಾರೆ? ಬೆಳಗ್ಗೆಯಿಂದ ಇದು 3ನೇ ಕಾಲ್ ಅವ್ರದ್ದು. ಮತ್ತೆ ಮಾತಾಡೋದಲ್ವಾ? ಏನಂತ ಮಾತಾಡಲಿ? ಬೆಳಗ್ಗೆ ಸುನಂದ ಕಾಲ್ ಮಾಡಿದ್ಲು. ಅಪ್ಪ ಅಮ್ಮ ಮೈಸೂರಲ್ಲಿರೋ ಮನೆಗೆ ಬಂದಿದ್ದಾರಂತೆ. ಅವ್ರಿಗೆ ಹತ್ರ ಇರೋದು ನಾವೇ. ನಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದ್ಯಂತೆ. ನಮ್ಮನ್ನು ಮಾತ್ರ ಅಲ್ಲ, ಅಣ್ಣನ್ನ ಅಕ್ಕನ್ನ ನೆಂಟರಷ್ಟನ್ನೆಲ್ಲರನ್ನೂ ನೋಡಬೇಕು ಅಂತ ಆಸೆ ಆಗ್ತಿದೆಯಂತೆ. ಹಾಗಿದ್ರೆ ಬಿಡುವಾದಾಗ ಒಂದ್ಸಲ ಹೋಗಿ ನೋಡ್ಕೊಂಬರೋದು. ರೀ, ದಡ್ಡನ್ ಥರ ಮಾತಾಡಬೇಡಿ. ನಾವು ಹೋದರೆ ಅವ್ರು ನಮ್ಮನ್ನು ಕೇಳೋ ಮೊದಲನೇ ಪ್ರಶ್ನೆ ಏನು ಗೊತ್ತಾ? ಜಾನಕಿ ಎಲ್ಲಿ ಅಂತ. ಏನು ಹೇಳ್ತೀರಾ? ನಾವು ಅವರನ್ನು ಜಾನು ಮದುವೆಗೂ ಕರೀಲಿಲ್ಲ. ಆ ಕೋಪನೇ ಇದೆ ಅವ್ರಿಗಿನ್ನು. ಮಗಳು ಲವ್ ಮ್ಯಾರೇಜ್ ಮಾಡ್ಕೊಂಡ್ಲು ಅಂತ ನೆಂಟರೆಲ್ಲ ಗುಸು ಅಂತ ಆಡ್ಕೊಂಡು ಮಾತಾಡ್ಕೋತಾರೆ. ಅದರಲ್ಲೂ ನಮ್ಮ ಅದಕ್ಕೆ ರೇಖಾ ಇದ್ದಾಳಲ್ಲ, ಯಪ್ಪ ನಂದಿತನ ನೋಡಿದ್ರೆ ನಾನು ರೇಖಂದ ನೆನಪಾಗತ್ತೆ. ಓ, ಅವಳೊಬ್ಬಳಿದಾಳಲ್ಲ ರೇಖಾ. ನನಗೆ ನಮ್ಮ ಅಪ್ಪ ಅಮ್ಮನ ನೋಡಬೇಕು ಅಂತ ಅನ್ನಿಸ್ತಿದೆ. ಆದರೆ ನನ್ನ ಮಗಳಿಗೆ ನಮ್ಮನ್ನು ನೋಡಬೇಕು ಅಂತ ಅನ್ಸೋದೇ ಇಲ್ವಲ್ಲ. ಅವಳು ಬಂದಿದ್ರೆ ಅವಳನ್ನು ಕರ್ಕೊಂಡು ಹೋಗ್ಬೋದಾಗಿತ್ತು. ಆ ಭಾಗ್ಯನೇ ನಮಗಿಲ್ವಲ್ಲ. ಅವ್ರ ಮನೆ ಕಡೆಯಿಂದನೂ ಯಾರೂ ಇಲ್ಲ, ಮಗಳು ಜೊತೆಲಿಲ್ಲ. ಸುಶಿ, ಎಲ್ಲ ಒಂದು ಸ್ವಲ್ಪ ದಿನ ಕಣೆ, ಎಲ್ಲ ಸರಿ ಹೋಗುತ್ತೆ. ಬೇಜಾರು ಮಾಡ್ಕೋಬೇಡ. ನಮ್ಮರೆ ಬಿಟ್ಟಲ್ವೇ ನಂಗೆ ಬೆನ್ನು ಹೊಂಟೋಗ್ಬಿಡ್ತು. ಅಯ್ಯೋ, ನೀವು ತಾಯಿಗೋಸ್ಕರ ಎಲ್ಲ ಕಡೆ ಹುಡ್ಕಕ್ಕೆ ಶುರು ಮಾಡ್ತೀರಾ ಅಂತ ನನಗೆ ಗೊತ್ತು. ಆಮೇಲೆ ನಿಮ್ಮನ್ನು ನಾನು ತಡೆಯೋಕ್ಕಾಗಲ್ಲ. ನಾನಾಗೆ ಮೊದಲು ದೊಡ್ಡ ಮನೆ ಗುಟ್ಟುಗಳನ್ನೆಲ್ಲ ಕಂಡು ಹಿಡಿಯೋವರೆಗೂ ಈ ವಿಷಯನ ನಿಮ್ಮಿಂದ ಮುಚ್ಚಿಡಲೇಬೇಕಾಗಿದೆ. ಸಾರಿ ರಾಮೋರೆ. ನನಗೆ ನಮ್ಮರೆ ಏನಾಯ್ತು? ಯಾಕೆ ಸುಮ್ಕಾಗ್ಬಿಟ್ರಿ? ಏನಿಲ್ಲ ರಾಮೋರೆ. ನಮ್ಮರೆ ನಂಗೆ ಗೊತ್ತು, ಅಮ್ಮನ ಉಂಗುರ ಬಿಡ್ಸಾಯ್ತು. ಈ ನಿಮ್ಮ ಕೈ ಥರ ಯಾವಾಗ ಬಿಡ್ಸೋದು ಅಂತ ಯೋಚನೆ ತಾನೇ? ನೀವೇನು ಯೋಚನೆ ಮಾಡಬೇಡಿ.
ಇನ್ನೊಂದು ವಾರದಾಗ ಅದನ್ನು ಬಿಡಿಸ್ಕೊಟ್ಬಿಡ್ತೀನಿ, ಓಕೆನಾ? ಅಯ್ಯೋ ರಾಮೋರೆ, ಅದೇನು ಪರವಾಗಿಲ್ಲ. ಅದಿಲ್ಲ ಅಂತಲೂ ನನ್ನ ಕೈ ಚೆನ್ನಾಗೆ ಕಾಣಿಸ್ತಾ ಇದೆ ನೋಡಿ. ಏ, ಅದೆಲ್ಲ ಏನಿಲ್ಲ. ನಾನು ನಿಮ್ಮ ಹಿಂದೆ ಬೀಳೋಕ್ಕೆ ಮೊದಲನೇ ಕಾರಣ ಇದೆಯಾ? ಓಹೋ, ಹಾಗಾದರೆ ನೀವು ನನ್ನ ನೋಡಿ ಇಷ್ಟಪಟ್ಟಿಲ್ಲ, ನನ್ನ ಬ್ರೇಸ್ಲೆಟ್ ನೋಡಿ ಇಷ್ಟಪಟ್ಟಿದ್ದಾ? ನಮ್ಮವ್ರೆ, ಎಲ್ಲರೂ ಕೆಂಪು ಸೀರೆ ಉಟ್ಕೊಂಡಿದ್ದಾಗ ನೀವು ಮಾತ್ರ ಹಸಿರು ಸೀರೆ ಉಟ್ಕೊಂಡಿದ್ರಿ. ಆವಾಗಲೇ ಹಂಗೋ ಹಿಂಗೋ ನನ್ನ ಹೃದಯದೊಳಗೆ ಸೇರ್ಕೊಂಬಿಟ್ರಿ. ಆಮೇಲೆ ನೀವು ಓರೆಗಣ್ಣಲ್ಲಿ ನೋಡುವಾಗ ನಿಮ್ಮ ಕಣ್ಕಪ್ಪಿಷ್ಟ. ಆಮೇಲೆ ನಾನು ಮಾಡೋ ಚೇಷ್ಟೆಗೆ ನೀವು ನಗುವಾಗ ಜಾಗ ಇಲ್ಲದೆ ಇಣುಕು ನೋಡ್ತೈತಲ್ಲ ನಿಮ್ಮಲ್ಲೂ, ಅದಿಷ್ಟ. ಇದೆಯಾ ಆಮೇಲೆ ಓದಬೇಕಾದ್ರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದಿರೋ ಆ ನಿಮ್ಮ ಆಸಕ್ತಿ ಇಷ್ಟ. ಆಮೇಲೆ ಮಕ್ಕಳ ಮೇಲಿನ ಕಾಳಜಿ, ದೊಡ್ಡವ್ರ ಮ್ಯಾಕಿನ ಗೌರವ, ನೀವು ಮಾತಾಡದೇ ಇದ್ದಾಗ್ಲೂ ನಂಗೆ ಮಾತ್ರ ಅರ್ಥ ಆಗೋ ಆ ಮೌನ, ಎಲ್ಲನೂ ಇಷ್ಟ. ಆಮೇಲೆ ನಿಮ್ಮ ಕೈಯಾಗಿನ ಸರ ಯಾಕೆ ಆಟೋ ಒಂದು ಇಷ್ಟ ಗೊತ್ತಾ? ಅದು ನನಗೇನೆಯ. ನಿಮ್ಮನ್ನು ನೋಡಿದಾಗೆಲ್ಲ ಇತ್ತಿಂದ ಹತ್ಲಾಗೆ ಅತ್ತಿಂದ ಇತ್ಲಾಗೆ ತುಗಾಡ್ತಾ ಇರ್ತದೆ. ಅಮ್ಮರ, ನಾನು ಈಟೊಂದೆಲ್ಲ ಹೇಳ್ತೀವ್ನಿ, ನೀವೇನೋ ಹೇಳಕ್ಕಿಲ್ವಾ? ಅಂದ್ರು ಸಾಹೇಬ್ರು ಪಾಪ ಕಂಡ್ರಲ್ಲ. ಅಷ್ಟ್ ಜನ ಇದ್ರೆ ರಾಮಣ್ಣ ಹೆಂಗ್ ತಪ್ಪಿಸ್ಕೊಂಡೋದ? ಅವನಿಗೆ ಗೊತ್ತಿಲ್ವೇ ಅವ್ನ ಮಾಯಾವತಿ ರಾಮಣ್ಣ. ಮಂಜ 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 ಏನಾಯ್ತು ಮಂಜಣ್ಣ, ಹುಷಾರಿಲ್ವೇ? ಮಂಜ, ದೊರಡೆ ಗಿರಡೆ ಮಾಡಕ್ ಹೋಯ್ತಿದ್ದೆ ಹೆಂಗೆ? ಏನಿಲ್ಲ, ಲೈಟಾಗಿ ಚಳಿ. ನೀವು ನೀನ್ ನೋಡಿದ್ರೆ ಚಳಿಗೋಸ್ಕೊಂಡಿರೋ ಕಾಣ್ತಿಲ್ವಲ್ಲ. ಮಂಜ, ಇದೆಲ್ಲ ಪುಕ್ಕ ಕಿತ್ತಿರೋ ಕೋಳಿ ಆದಂಗ ಆಗ್ಬಿಟ್ಟಿದ್ಯಾ? ಈ ಸ್ಕೂಲಲ್ಲಿರೋ ಹುಡ್ಗನ್ ತರ ಕಾಣ್ತಿದ್ಯಲ್ಲ ನಾವು. ಏಯ್ ಸಾಕು ಸುಮ್ಕಿರಲ್ಲ. ಮೊದಲೇ ಫುಲ್ ಫೀಲಿಂಗಲ್ಲಿ ಇವನಿ. ರಾಮಣ್ಣ ಹೋಗಿದ್ದಕ್ಕೆ ಸಾಹೇಬ್ರು ಏಟ್ ಬೇಸರ ಮಾಡ್ಕೊಂಡವ್ರೆ ಅಂತವ. ನಾವು ಅದೇ ದುಃಖದಲ್ಲೇ ಬಂದೋ, ಆದರೆ ನೀನು ನೋಡಿ ನಗ ತಡ್ಕಕ್ಕಾಲಿಲ್ಲ. ಸರಿ, ಪುಣ್ಯಕ್ಕೆ ಮೀಸೆ ತೆಗ್ಸಿಲ್ವಲ್ಲ, ಗಡ್ಡ ತೆಗ್ಸ್ತಲ್ಲ ಏಕೆ? ಹಾಂ, ಶಾನೆ ಬೇಸರ ಆಯ್ತಿತ್ತು, ಮಾಡೋಕ್ಕೇನು ಕ್ಯಾಮೆ ಇರಲಿಲ್ಲ ಅದಕ್ಕೆ. ಸರಿ, ದೊಡ್ಡ ಮನೆ ತೋಕೆ ನಾನು ಹೋಗಿದ್ರಾ? ಇಲ್ಲ, ಶಾರದಕ್ಕ ಮತ್ತು ಸಾಹೇಬ್ರು ಸ್ಯಾನೆ ನೊಂದ್ಕೊಂಡಿರ್ತಾರೆ, ಪಾಪ ಅಲ್ವಾ? ಒಂದು ಪಕ್ಷ ರಾಮಣ್ಣ ಯಾರ ಕಣ್ಗೂ ಕಾಣದೆ ಹೊಟ್ಟೋಗಿದ್ದಿದ್ರೆ ಚೆಂದಾಗಿರ್ತಿತ್ತು ಕಂಡ್ರಲ್ಲ. ಏನು ಮಾಡ್ತವನು ಏನು.
ಇನ್ನೇಕೆ ಕಾಲ ಹರಣ ದೂರನೇ ತುಂಬ ಕಠಿಣ ಕಣ್ಣಲ್ಲೇ ನೀಡು ಎಲ್ಲ ಸೂಚನೆ ಎಲ್ಲೇ ಹೋದರು ನೀ ಎಲ್ಲೇ ಬಂದರೂನು ನನಗೀಗ ನಿನ್ನದೊಂದೇ ಪ್ರಾರ್ಥನೆ ಜೀವದ ಭಾಷೆ ಹೇಳಲು ನನಗೆ ಜೀವದ ಅಮ್ಮ ಅಮ್ಮ ಕೆಮ್ಮ ಬಂದೆ ನೀರು ತಗ್ತೀನಿ. ಬಂದೆ ಅಮ್ಮ ಹೇಳಿ ಮೆತ್ಕೆ ಕೂತ್ಕೊಳ್ಳಿ. ಅಮ್ಮ ಒಂದು ನಿಮಿಷ ನೀರು ಕುಡೀರಿ. ಇನ್ನೊಸಿ ಕುಡೀರಿ. ಸರೋಯ್ತಾ? ಹಾಂ ಸರಿ, ಮನೆ ಕಳಿ ಹಂಗೆ. ಯಾಕೆ ನಗ್ತಾ ಇದ್ದೀರಾ? ಏನಿಲ್ವಲ್ಲ. ನಂಗೆ ಗೊತ್ತು. ನನ್ನ ಮುತ್ತು. ನಮ್ಮೋರೆ ಏನು? ಅಮ್ಮ ಮನೆ ಕಂಡವ್ರೆ. ಹಂಗಾರೆ ನೀವೇ ಮನೆ ಕಳಿ. ನಂಗೆ ನಿದ್ದೆ ಬರ್ತಾ ಇಲ್ಲ ನಮ್ಮವ್ರೆ. ನಾಚ್ಕೊತಾ ಇದ್ದೀರಾ? ನನಗಿಂತ ಸ್ಯಾನೆ ನಾಚ್ಕೊಳಂಗೈತೆ. ರಾಮು ಅವರೇ,
ಥೂ, ಯಾರಪ್ಪ ಈಟೊತ್ತಲ್ಲಿ? ನಾನು ನಿಮ್ಮ ಬಗ್ಗೆ ಏನೋ ಅನ್ಕೊಂಬಿಟ್ಟೆ